ಸಂಘದ ಆಶ್ರಯದಲ್ಲಿ ನಮ್ಮ ಶಿವಾನಂದ ತಗಡೂರವರು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಇಡೀ ರಾಜ್ಯದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ. ಅದರ ಜೊತೆಯಾಗಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಅವರು ಮತ್ತು ಶಿವಾನಂದ ತಗಡೂರವರು ಇವರಿಬ್ಬರು ಸೇರಿ ಬಹುಶಃ ಈ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪತ್ರಕರ್ತರಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ನಾನು ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕೆಲಸ ಮಾಡಿದಂಥವನು, ಒಬ್ಬ ಪತ್ರಕರ್ತನಾಗಿ ಕಾರ್ಯನಿರತ ಪತ್ರಕರ್ತ. ನಾನು ಮೂಲ ಚಿತ್ರದುರ್ಗ ಜಿಲ್ಲೆಯಿಂದ ಬಂದವನು. ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಯಾಗಿ ಬಹುಶಃ 70ರ ದಶಕದಲ್ಲೇ ನಾನು ಕೆಲಸ ಮಾಡಿದಂಥವನು. ಹಾಗಾಗಿ ಬಹುಶಃ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ನನಗೂ ಅವಿನಾಭಾವ ಸಂಬಂಧ. ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ನಾನು ನೋಡ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸಂತಸದ ಸಂಗತಿ. ಅದು ಕೂಡ ವಿಶೇಷವಾಗಿ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಇದೊಂದು ಬಹಳ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸಮಾಜದಲ್ಲಿ ನಾನು ಕೂಡ ಪತ್ರಕರ್ತನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಈಗ 51 ವರ್ಷಗಳು ಕಳೆದೋಯ್ತು. 1975ರಿಂದ ಪತ್ರಕರ್ತ. ನಾನು 51 ವರ್ಷದ ನನ್ನ ಅನುಭವದಲ್ಲಿ ನಾನು ಪತ್ರಕರ್ತನಾಗಿ, ಪತ್ರಕರ್ತರ ಮೇಷ್ಟ್ರಾಗಿ, ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡಿರ್ತಕ್ಕಂಥವನು. ಪತ್ರಕರ್ತರು ಅಂದರೆ ಏನಾಗುತ್ತೆ ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಇಡೀ ಸಮಾಜವನ್ನು ಕಟ್ತಕ್ಕಂತಹ, ಜನತೆಗೆ ಮಾಹಿತಿ ಕೊಡ್ತಕ್ಕಂತಹ ಅತ್ಯಂತ ಅಮೂಲ್ಯವಾದಂತಹ ಕೆಲಸದಲ್ಲಿ ತೊಡಗಿಸಿರ್ತಕ್ಕಂತಹ ಈ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಏನಾಗುತ್ತೆ ಅಂದರೆ ನಮಗೆ ಪ್ರಚಾರ ಬೇಕಾದಾಗ, ನಮ್ಮ ಕೆಲಸಗಳು ಬೇಕಾದಾಗ ಅಷ್ಟೇ ಮಾಧ್ಯಮದವ್ರು ಜ್ಞಾಪಕಕ್ಕೆ ಬರ್ತಾರೆ ವಿನಃ ನಿಮಗೆಲ್ಲ ಒಳ್ಳೆ ನ್ಯೂಸ್ ಒಳ್ಳೆ ಕವರೇಜ್ ಆದಮೇಲೆ ಮಾಧ್ಯಮದವ್ರು ನೆನೆಸ್ಕೊಳ್ಳೋ ಸಂಖ್ಯೆ ಭಾಳ ಕಡಿಮೆ. ಪೂಜೆ ಆದಮೇಲೆ ಪುರೋಹಿತರನ್ನ ಜ್ಞಾಪಿಸ್ಕೊಳ್ಳಲ್ಲ, ಡಿಗ್ರಿ ಸಿಕ್ಕ ಮೇಲೆ ಪ್ರೊಫೆಸರ್ಗಳನ್ನ ಜ್ಞಾಪಿಸ್ಕೊಳ್ಳಲ್ಲ, ಪೇಪರಲ್ಲಿ ವರದಿ ಬಂದಮೇಲೆ ನಿಮ್ಮ ಪತ್ರಕರ್ತರನ್ನು ಜ್ಞಾಪಿಸ್ಕೊಳ್ಳಲ್ಲ, ಒಟ್ಟು ಹೋದ್ಮೇಲೆ ಡಾಕ್ಟರ್ನೂ ಜ್ಞಾಪಿಸ್ಕೊಳ್ಳಲ್ಲ. ಜ್ಞಾಪಕ ಇದೆ. ಹಾಗಾಗಿ ಪತ್ರಕರ್ತರ ಬಗ್ಗೆ ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಡಿ.ವಿ. ಗುಂಡಪ್ಪನವರು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಬೆಳವಣಿಗೆಗೆ, ಕನ್ನಡ ಭಾಷೆಯ ಬೆಳವಣಿಗೆಗೆ ಬಹಳಷ್ಟು ಜನರನ್ನ, ಪತ್ರಕರ್ತರನ್ನ ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಪಾರವಾದಂಥ ಕೊಡುಗೆ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಕಳೆದ 6-7 ವರ್ಷಗಳಿಂದ ನಮ್ಮ ಶಿವಾನಂದ ತಗಡೂರವರು ಬಂದಂಥ ಸಂದರ್ಭದಲ್ಲಿ ಅನೇಕ ಅಖಿಲ ಭಾರತ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದರು. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಪತ್ರಕರ್ತರು ಬರೀ ನಾವು ಸಮಾಜ ಸುದ್ದಿಯನ್ನು ಕೊಡ್ತಕ್ಕಂತಹ, ಸಮಾಜದ ಕಷ್ಟ ಸುಖಗಳ ಬಗ್ಗೆನೇ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ವಿನಃ ಪತ್ರಕರ್ತರ ಯೋಗಕ್ಷೇಮದ ಬಗ್ಗೆ, ಪತ್ರಕರ್ತರ ಕಷ್ಟ ಸುಖಗಳ ಬಗ್ಗೆ ಪತ್ರಕರ್ತರ ದನಿಯಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ಮ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಬಹುಶಃ ಅವರು ಮಾಡಿದಂಥ ಕೆಲಸ ದಾವಣಗೆರೆಯಲ್ಲಿ ನಡೆದಂತಹ ನಮ್ಮ KUWJ ಸಮಾವೇಶ ಯಾವುದೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಿಂತ ಕಡಿಮೆ ಇರಲಿಲ್ಲ. ಅನೇಕ ಗೋಷ್ಠಿಗಳು, ಅನೇಕ ವಿದ್ವಾಂಸರು, ಪತ್ರಕರ್ತರು, ಎಲ್ಲ ನಾಡಿನ ನಾಯಕರುಗಳೆಲ್ಲ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಮಹಾ ಸಮ್ಮೇಳನ ಬಹುಶಃ ಐತಿಹಾಸಿಕ ಸಮ್ಮೇಳನ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಧ್ಯಮ ತಜ್ಞರು, ಮಾಧ್ಯಮದ ಎಲ್ಲ ಶಿಕ್ಷಕರು ಮತ್ತು ಮಾಧ್ಯಮದ ಎಲ್ಲ ಬಂಧುಗಳನ್ನ ಒಂದು ವೇದಿಕೆಯಲ್ಲಿ ತೆಗೆದುಕೊಂಡು ಬರ್ತಕ್ಕಂಥ ಯಶಸ್ವಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಮತ್ತೆ ನಮ್ಮ ಕೆ.ವಿ. ಪ್ರಭಾಕರ್ ಅವರು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಅನೇಕ ಪತ್ರಕರ್ತರ ಯೋಗಕ್ಷೇಮಕ್ಕೆ ಏನೇನು ಬೇಕಾಗಿತ್ತು, ನಮಗೆ ಬಹಳ ನೋವೇನಿತ್ತು ಅಂದರೆ ಈ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಬಹಳಷ್ಟು ಜನ ನಮ್ಮ ಸ್ಟೂಡೆಂಟ್ಸು ಪತ್ರಕರ್ತರ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ ಬಹುಶಃ ಕನ್ನಡ ನಾಡಿನಲ್ಲಿ ಇರ್ತಕ್ಕಂತಹ ಸಣ್ಣ ಮತ್ತು ಮಧ್ಯಮ ವರ್ಗದ ಭಾಷಾ ಪತ್ರಿಕೆಗಳು ಇವತ್ತು ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಹತ್ರ ಪತ್ರಕರ್ತರನ್ನ ರಕ್ಷಣೆ ಮಾಡ್ತಕ್ಕಂತಹ, ಅವರ ಆರೋಗ್ಯವನ್ನ ಕಾಪಾಡ್ತಕ್ಕಂತಹ, ಅವರ ವಿಮೆಯನ್ನ ಮಾಡ್ತಕ್ಕಂತಹ, ಅವರ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಈ ಸಂಘಟನೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಅವಿಭಜಿತ ಇವೆರಡು ಜಿಲ್ಲೆಗಳ ಇತಿಹಾಸ ಬಹಳ ದೊಡ್ಡ ಇತಿಹಾಸ ಇದೆ. ಕನ್ನಡ ಮಾಧ್ಯಮ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅನೇಕ
ಮೇಧಾವಿಗಳು ಅನೇಕರು ಹಿರಿಯರು ಈ ನಾಡಿನಲ್ಲಿ ನೆಲದಲ್ಲಿ ಹುಟ್ಟು ಬಂದಿರತಕ್ಕಂಥವ್ರು. ಹಾಗಾಗಿ ಇವತ್ತು ನಮ್ಮ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದು ಪತ್ರಕರ್ತರ ಮಕ್ಕಳನ್ನ, ಪ್ರತಿಭಾವಂತರನ್ನ ನೀವು ಗುರುತಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನೀಯ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವತ್ತು ಎಂಥ ಸುವರ್ಣ ಅವಕಾಶ ಅಂದರೆ ಬಹಳ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ಲೋ, ಡೆಲ್ಲಿಲಿದ್ದಾರೋ ಏನೋ ಹತ್ರ ಅನ್ಕೊಂಡಿದ್ದೆ. ನನಗೂ ಬೊಮ್ಮಾಯಿ ಸಾಹೇಬರ ಕುಟುಂಬಕ್ಕೂ ಬಹಳ ಅವಿನಾಭಾವ ಸಂಬಂಧ. ಅವ್ರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಅವರು ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅವ್ರು ಹೇಗೆ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರ ಕಡೆಯಿಂದ ನನಗೆ ಬೊಮ್ಮಾಯಿ ಸಾಹೇಬರು ಚೆನ್ನಾಗಿ ಪರಿಚಯ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ವರದಿ ಮಾಡ್ತಕ್ಕಂಥ ಒಂದು ಅವಕಾಶ ನನ್ನದಾಗಿತ್ತು. ಬೊಮ್ಮಾಯಿ ಸಾಹೇಬರು ಕೂಡ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಈ ಮೊದಲನೇದಾಗಿ ನನಗೆ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಿಸಿದವರು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರೇ. ಅದನ್ನು ನಾನು ಇವತ್ತು ಬಹಳ ನೆನಬೇಕಾಗ್ತದೆ. ಅದರ ನಂತರ ನಮ್ಮ ನಾಯಕರಾದಂಥ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನ್ನನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ 2ನೇ ಬಾರಿಗೆ ಕುಲಪತಿಗಳನ್ನಾಗಿ ನೇಮಕ ಮಾಡಿದರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಪ್ರಭಾಕರ್ಗೆ, ನಮ್ಮ ಶಿವಾನಂದ ಅವರಿಗೆಲ್ಲ ಗೊತ್ತಿದೆ, ಕೊಪ್ಪಳದಲ್ಲಿ ಮಾಡಿದಾಗ ಯಾವಾಗಲೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ನನಗೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಯಿತು. ಬೊಮ್ಮಾಯಿ ಸಾಹೇಬರು ಬಂದಿದ್ದು ನನಗೆ ಬಹಳ ಸಂತೋಷ ಆಯಿತು. ಮತ್ತು KWJ ಬಗ್ಗೆ ಅವರು ಕೋವಿಡ್ನಲ್ಲಿ ಆದಂಥ ಸಂದರ್ಭದಲ್ಲಿ ಮತ್ತು ಅನೇಕ ಪತ್ರಕರ್ತರ ಮಿತ್ರರಿಗೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅಂದರೆ ಪಾಪ ಅವರು ನಾವು ಏನು ಕೇಳಿದ್ರು ಇಲ್ಲ ಅಂದಿಲ್ಲ. ಪತ್ರಕರ್ತರು ಕೇಳಿದ್ದಕ್ಕೆ ಶಿವಾನಂದ ತಗಡೂರು ಅವಾಗಲಿಂದಲೂ ಕೂಡ ಭಾಳಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದರು. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ, ಪ್ರಭಾಕರ್ ಅವರು ಮಾಧ್ಯಮ ಸಲಹೆಗಾರರಾದ ಮೇಲೆ ಅನೇಕ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದರು. ಭಾಳಷ್ಟು ವರ್ಷಗಳ ಕಾಲ ನಮಗೆ ಒಂದು ದೊಡ್ಡ ಕನಸಿತ್ತದು. ಯಾಕೆಂದರೆ ಯಾರಾದರೂ ಒಬ್ಬರು ಅನಾರೋಗ್ಯಕ್ಕೆ ತುತ್ತಾದಾಗ ಕಷ್ಟವನ್ನು, ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ, ಯಾಕೆಂದರೆ ಪತ್ರಕರ್ತರ ಪರಿಸ್ಥಿತಿ ಹೇಗಿದೆ ಅಂದರೆ ಬಹಳ ಸಂಕಷ್ಟದಲ್ಲಿರ್ತಕ್ಕಂಥ ಕನ್ನಡದ ಪತ್ರಕರ್ತರು ಇವತ್ತು ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ನಮ್ಮ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಿತ್ರರಿಗೆ ರಕ್ಷಣೆಗೆ ಧಾವಿಸ್ತಕ್ಕಂತಹ, ಅವರ ದನಿಯಾಗಿ ಕೆಲಸ ಮಾಡ್ತಕ್ಕಂತಹ KWJಗೆ ಇವತ್ತು ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿ ವಿಚಾರ ಸಂಕಿರಣಗಳು, ಯಾಕೆಂದರೆ ಬರೀ ನಾವು ಈ ಥರದ ಕಾರ್ಯಕ್ರಮಗಳ ಜೊತೆಗೆ ಮುಂದಿನ ಕನ್ನಡ ಮಾಧ್ಯಮದ ಭವಿಷ್ಯದ ಬಗ್ಗೆಯೂ ಕೂಡ ನಾವೆಲ್ಲರೂ ಸೇರಿ ಕೂತು ಚಿಂತನೆ ಮಾಡಬೇಕಾಗಿದೆ, ಚರ್ಚೆಗಳನ್ನು ಮಾಡಬೇಕಾಗ್ತದೆ, ಯೋಜನೆಗಳನ್ನು ರೂಪಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಥರದ ಇನ್ನೂ ಅನೇಕ ಕಾರ್ಯಕ್ರಮಗಳಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಇನ್ನು ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ಆರಂಭ ಮಾಡಿ, ಯಾಕೆಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಹಳ ದೊಡ್ಡ ಯಶಸ್ಸಿಗೆ ಕಾರಣನೇ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳು, ಅಧ್ಯಾಪಕರು, ಇಲ್ಲಿರ್ತಕ್ಕಂಥ ಪ್ರತಿಭಾವಂತರು, ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ಇವತ್ತು ತೆಗೆದು ನೋಡಿ ನೀವು ಮಾಧ್ಯಮದ ಅನೇಕ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಚಿಕ್ಕಬಳ್ಳಾಪುರದ ಅನೇಕ ಇಲ್ಲಿ ಬೆಳೆದಂಥ ಮಕ್ಕಳೇ ಇವತ್ತೆಲ್ಲ ನಿಮ್ಮ ಚಾನಲ್ ಡೈರೆಕ್ಟರ್ಗಳಾಗಿದ್ದಾರೆ, ಅನೇಕ ಸಂಪಾದಕರುಗಳಾಗಿದ್ದಾರೆ. ಬಟ್ ಅವರೆಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಇಷ್ಟೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಕ್ಕಂತಹ, ಯುವ ಜನತೆ ಇರ್ತಕ್ಕಂತಹ ಈ ನಾಡಿನಲ್ಲಿ ಇನ್ನು ಎಲ್ಲರೂ ಸೇರಿ ಮಾಧ್ಯಮ ಕ್ಷೇತ್ರವನ್ನು ಕೂಡ ಬಲಪಡಿಸಬೇಕಾಗಿದೆ. ಎಲ್ಲೋ ಅನೇಕ ಸಮಸ್ಯೆಗಳಿದ್ದಾವೆ. ಕನ್ನಡ ಮಾಧ್ಯಮ ಕ್ಷೇತ್ರ ಅದರದೇ ಆದಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇನ್ನೂ ಕೂಡ ಪತ್ರಕರ್ತರಿಗೆ ಇನ್ನೂ ಕೂಡ ನಾನು ಸೇಫ್ಟಿಯಾಗಿ, ನನಗೆ ರಕ್ಷಣೆಯಾಗಿ, ಜಾಬ್ ಸೆಕ್ಯೂರಿಟಿಯಿಂದ ನಾನು ಬಾಳ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ ಎನ್ನುವಂಥ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಕೂಡ ಬರ್ತಕ್ಕಂಥ ದಿನಗಳು ಬರಲಿ, ಒಳ್ಳೆ ಕಾಲ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಕನ್ನಡ ಮಾಧ್ಯಮಕ್ಕೆ ಅದರದೇ ಆದಂಥ ದೊಡ್ಡ ಭವಿಷ್ಯ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಕನ್ನಡಿಗರು ವಿಶೇಷವಾಗಿ ಕನ್ನಡ ಪತ್ರಿಕೆಗಳನ್ನು ಕೊಂಡು ಓದುವ ಮೂಲಕ, ಕನ್ನಡ ಮಾಧ್ಯಮವನ್ನು ನಾವು ಪ್ರೋತ್ಸಾಹಿಸುವ ಮೂಲಕ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ನಾಡನ್ನು ಬಲಿಷ್ಠಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿ ಜೊತೆಯಾಗಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ